ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ಟೊಮೆಟೊ ಸಾರು ರೆಸಿಪಿಯಾಗಿ ಬಂದಿದ್ದೇನೆ ನೋಡಿ. ಒಂದು 3 ಟೊಮೆಟೊ ಇದ್ದರೆ ಸಾಕು, ನಮಗೆ ಈ ಥರ ಸಾರು ಮಾಡಿ ಒಳ್ಳೆ ವೈಟ್ ರೈಸ್ ಒಟ್ಟಿಗೆ ಊಟ ಮಾಡ್ಬೋದು. ತುಂಬ ಟೇಸ್ಟಿಯಾಗಿದೆ. ನೀವು ಒಂದು ಸಲ ಮಾಡಿ ನೋಡಿ, ಆಮೇಲೆ ನನಗೆ ನೀವು ಹೇಳಿ ಕಮೆಂಟ್ ಮೂಲಕ. ನೋಡಿ, ಇದಕ್ಕೆ ನಾನೊಂದು 3 ಟೊಮೆಟೊವನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ನೀರುಳ್ಳಿ, ಒಂದು 7 ರಿಂದ 8 ಹಸಿಮೆಣಸು ಹಾಕ್ಕೊಂಡಿದ್ದೇನೆ. ಅಷ್ಟು ಖಾರ ಬೇಕು. ಈ ಮೆಣಸು ಅಷ್ಟು ಖಾರ ಇಲ್ಲ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಅರಿಶಿನ ಮತ್ತು 1-2 ಗ್ಲಾಸಷ್ಟು ನೀರು ಹಾಕಿ 2 ರಿಂದ 3 ವಿಸಿಲು ಕೂಗಿಸ್ತಾ ಇದ್ದೀನಿ. ನೋಡಿ, ಇವಾಗ 3 ವಿಸಿಲ್ ಆಗಿದೆ. ಇವಾಗ ನಾನು ಓಪನ್ ಮಾಡ್ತಾ ಇದ್ದೇನೆ. ನೋಡಿ ಇಷ್ಟು ನೀರು ಸಾಕು ನನಗೆ. ಇವಾಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡೋಣ. ಸ್ವಲ್ಪ ತರಿಯಾಗಿರಲಿ, ಸ್ವಲ್ಪ ಟೊಮೆಟೊ ನಮಗೆ ಸಿಗಬೇಕು ಬಾಯಿಗೆ, ತುಂಬ ಮಾಡೋದು ಬೇಡ. ನೋಡಿ, ಈ ಥರ ಸಾಕು. ಇವಾಗ ನಾವೊಂದು ಒಗ್ಗರಣೆ ಮಾಡೋಣ. ಇದಕ್ಕೆ ಒಂದು 8 ರಿಂದ 9 ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು 1 ಬ್ಯಾಡಗಿ ಮೆಣಸು, ಸ್ವಲ್ಪ ಉದ್ದಿನಬೇಳೆ. ಇದಕ್ಕೆ ಸಾಸಿವೆ ಆ್ಯಡ್ ಮಾಡಲಿಕ್ಕಿದೆ, ನಾನು ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಒಂದು ಅರ್ಧದಷ್ಟು ನೀರುಳ್ಳಿಯನ್ನು ಸಣ್ಣಗೆ ಸ್ಲೈಸ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಒಂಥರ ಕೆಂಪಾಗಿ ಫ್ರೈ ಆಗಬೇಕು ನೋಡಿ, ಅಷ್ಟರವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಿದ್ದೀನಿ. ಇವಾಗ ನಾನು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ನೀರುಳ್ಳಿಯನ್ನೆಲ್ಲ ಆಚೆ ಮಾಡಿಕೊಂಡು ಅದೇ ಎಣ್ಣೆಯಲ್ಲಿ ಸಾಸಿವೆ ಹಾಕಿದರೆ ಆಗ್ಬೋದು. ನೋಡಿ, ಚೆನ್ನಾಗಿ ಸಾಸಿವೆ ಚಟಪಟ ಅಂತ ಹೊಡಿತಾ ಇದೆ ನೋಡಿ. ಇವಾಗೆಲ್ಲ ಫೈನಲಿ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡೋಣ. ಈಗ ಆ ಬೆಳ್ಳುಳ್ಳಿ ನೀರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. 2ರದ್ದು ಘಮ ಒಳ್ಳೆ ಮನೆ ತುಂಬ ಆಗ್ತಾಯಿದೆ. ಆಯಿತು, ಇಷ್ಟೇನೇ. ಇದನ್ನು ನಾವು ಆ ಟೊಮೆಟೊ ರಸಕ್ಕೆ ಹಾಕೋಣ. ನೋಡಿ, ಇವಾಗ ಲೋ ಫ್ಲೇಮಲ್ಲಿ 1-2 ನಿಮಿಷ ಕುದಿ ಬರ್ಸೋಣ. ನೀರಿಷ್ಟು ಸಾಕು, ಸ್ವಲ್ಪ ದಪ್ಪನೇ ಇರಬೇಕು, ತುಂಬ ನೀರಾದರೆ ಇದಕ್ಕೆ ಟೇಸ್ಟ್ ಇರಲ್ಲ. ಆಯಿತು, ಇಷ್ಟೇನೇ. ಸಾರು ರೆಡಿಯಾಗಿದೆ. ಇದು ವೈಟ್ ರೈಸ್ ಒಟ್ಟಿಗೆ ಒಳ್ಳೆಯ ಕಾಂಬಿನೇಷನು. ನಮಗೆ ಈ ಥರ ಎಲ್ಲಾದರೂ ಹೋಗಿ ಬಂದಾಗ ಅಥವಾ ಏನಾದರೂ ದೊಡ್ಡ ಊಟ ಮಾಡಿ ಮಾರನೇ ದಿನ ನಮಗೆ ಊಟ ಮಾಡೋಕ್ಕೆ ಅನಿಸೋದಿಲ್ಲ ಅಂತ ಹೇಳುವಾಗ ಈ ಥರ ಸಾರು ಮಾಡಿ ಎಲ್ಲ ಊಟ ಮಾಡುವ. ನನ್ನ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.